ಹೇ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ಇವತ್ತು ನಿಮಗೆ ಗೊತ್ತಿರುತ್ತೆ ಅನ್ಪ್ಯಾಕ್ಡ್ ಇವೆಂಟ್ ಇತ್ತು ಸ್ಯಾಮ್ಸಂಗ್ ಅವ್ರದ್ದು. ಆಗಸ್ಟ್ 5 ಇವತ್ತು ಅನ್ಪ್ಯಾಕ್ಡ್ ಇವೆಂಟ್ ಇತ್ತು. ನಾನು ಆಕ್ಚುಲಿ ಲಾಂಚ್ ಇವೆಂಟ್ ನೋಡಿದೆ, ಬಟ್ ಅದ್ರ ಜೊತೆಗೆ ಫಸ್ಟ್ ಲುಕ್ನು ನೋಡಿದೆ. ಆಮೇಲೆ ಇದನ್ನ ರಿವ್ಯೂ ಕೂಡ ಅನ್ನಿಸ್ತು ಕನ್ನಡದಲ್ಲಿ. ಸೊ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಿಮಗೆ ಗೊತ್ತಿದೆಯಾ ಇಲ್ಲೋ, ಇವತ್ತಿನ ಒಂದು ಅನ್ಪ್ಯಾಕ್ಡ್ ಇವೆಂಟ್ ಅಲ್ಲಿ ಏನೇನಿತ್ತು ಅಂತ ನಾನು ಲಾಸ್ಟ್ ಅಪ್ಡೇಟ್ ಅಲ್ಲಿ ಹೇಳಿದಾಗೆ ಫೋಲ್ಡ್ 2 ಇತ್ತು, ಗ್ಯಾಲಕ್ಸಿ ಬೀನ್ಸ್ ಇತ್ತು, ವಾಚ್ 3 ಇತ್ತು, ಸ್ಯಾಮ್ಸಂಗ್ ಗ್ಯಾಲಕ್ಸಿ ವಾಚ್ 3 ಏನಿದೆ ಅದು ಇವೆಂಟ್ ಅಲ್ಲಿ ಇತ್ತು. ಅದು ಅಲ್ಲದೆ ಅದೇ ಎಲ್ಲ ಒಟ್ಟಿಗೆ ಲಾಂಚ್ ಮಾಡಿದ್ದಾರೆ. ಜೊತೆಗೆ ಸ್ಯಾಮ್ಸಂಗ್ ನೋಟ್ 20 ಅಲ್ಟ್ರಾನು ಲಾಂಚ್ ಮಾಡಿದ್ದಾರೆ. ಝೆಡ್ ಫ್ಲಿಪ್ ಬಗ್ಗೆ ಯಾವುದು, ಝೆಡ್ ಫ್ಲಿಪ್ 5G ಬಗ್ಗೆ ಯಾವುದೇ ಒಂದು ಲೀಕ್ಸ್ ಆಗಲಿ ಒಂದು ಇಮೇಜಸ್ ಆಗಲಿ ಸಿಕ್ಕಿಲ್ಲ. ಬಟ್ ಇಷ್ಟು ನಾನು ನೋಟ್ 20 ಅಲ್ಟ್ರಾ ಬಗ್ಗೆ, ಸ್ಯಾಮ್ಸಂಗ್ ನೋಟ್ 20 ಅಲ್ಟ್ರಾ ಏನಿದೆ ಅದ್ರ ಬಗ್ಗೆ ಮಾತಾಡೋಣ. ಈಗ ಸ್ಯಾಮ್ಸಂಗ್ ಗ್ಯಾಲಕ್ಸಿ ನೋಟ್ 20 ಅಲ್ಟ್ರಾ ಬಗ್ಗೆ ಮಾತಾಡೋದಾದ್ರೆ, ನೋಟ್ 20 ಅಲ್ಟ್ರಾ ಅಂದಾಗಲಿ ಅದ್ರ ಬಗ್ಗೆ ಹೇಳಕ್ಕೆ ಒಂಥರ ಆಗಿದೆ. ಅದು ನನ್ನ ಕೈಯಲ್ಲಿ ಇದ್ದಿದ್ರೆ ನಾನು ಅದನ್ನ ರಿವ್ಯೂ ಮಾಡ್ತಿದ್ದೆ, ಇನ್ನೂ ಸ್ವಲ್ಪ ಅಡ್ವಾನ್ಸ್ ಆಗಿ ಮಾಡ್ತಿದ್ದೆ. ಆದ್ರೂ ಇರಲಿ, ಇದರಲ್ಲೇ ನಾವು ಹಿಂಗೆ ಮಾಡ್ಕೊಳ್ಳೋಣ. ಸೊ ಈಗ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ, ಒಂದು ಪ್ರೀಮಿಯಂನೆಸ್, ಆಕ್ಚುಲಿ ಎಲ್ಲರೂ ಹೇಳ್ತಾರೆ S20 ಅಲ್ಟ್ರಾ ಏನಿದೆ ಅದೊಂದು ಓತ್ ಬೈಯಿಂಗ್, ಅದೊಂದು ಪ್ರೀಮಿಯಂನೆಸ್ನ ಕೊಡುತ್ತೆ ಅಂತ. ಇಲ್ಲ, ಇದು ಆಕ್ಚುಲ್ ಪ್ರೀಮಿಯಂ ಆಗಿರೋದು. ಯಾಕೆ ಅಂದ್ರೆ ಅದು ಅಲ್ಲದೆ ಮಿಸ್ಟಿಕ್ ಬ್ರೌನ್ಸ್ ಕಲರ್ ಜೊತೆ ಬರ್ತಾ ಇರೋದು. ಇದೊಂದು ಆಕ್ಚುಲಿ ನಿಜವಾಗ್ಲೂ ಕಲರ್ ಚೆನ್ನಾಗಿದೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಯಾವುದೇ ಒಂದು ಕಲರ್ ಕಂಪೇರ್ ಮಾಡಿದ್ರೆ ಇದೊಂದು ಪ್ರೀಮಿಯಂ ಕಲರ್ ಅಂತಾನೆ ಹೇಳ್ಬೋದು. ಈಗ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ, ಹೈಟ್ ವಿಡ್ತ್ ಎಲ್ಲ ಸೇಮ್ ಇದೆ, S20 ಅಲ್ಟ್ರಾಕ್ ಸೇಮ್ ಇದೆ, 6.9 ಇಂಚ್ ಡಿಸ್ಪ್ಲೇ ಜೊತೆ ಬರ್ತದೆ. ಈಗ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದ್ರೆ, ಫ್ರಂಟ್ ಗ್ಲಾಸ್ ಬಂದ್ಬಿಟ್ಟು ಗೊರಿಲ್ಲಾ ಗ್ಲಾಸ್ 7. ಯಾವ್ದಾದ್ರು ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಗೊರಿಲ್ಲಾ ಗ್ಲಾಸ್ 7 ಇದ್ದು ಅದರ ಲಾಂಚ್ ಆಗಿದೆ, ಅದು ಗ್ಯಾಲಕ್ಸಿ ನೋಟ್ 20 ಅಲ್ಟ್ರಾ ಮಾತ್ರ. ಯಾಕೆ ಅಂದ್ರೆ ಫಸ್ಟ್ ಪೇಟೆಂಟ್ ಹಾಕೊಂಡಿದ್ರು ಅನ್ಸುತ್ತೆ. ಅದು ಅಲ್ಲದೆ ನಾನು ಅನ್ಕೊಂಡಿದ್ದೇನು ಅಂದ್ರೆ, ಇದರಲ್ಲಿ ಇರುವಂತ ಒಂದು ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಅಂತ ಒಂದು, ಅದೇ ಅನ್ಬ್ರೇಕೇಬಲ್ ಟಫ್ನೆಸ್ ಅಂತ ಅದು ಇದು ಅಂತೆಲ್ಲ ಟೀಸ್ ಮಾಡಿದ್ರಲ್ಲ, ಆ ಗ್ಲಾಸ್ ಇರುತ್ತೆ ಅನ್ಕೊಂಡೆ. ನೋಡೋಣ ಗೊರಿಲ್ಲಾ ಗ್ಲಾಸ್ 7 ಎಷ್ಟು ಟಫ್ನೆಸ್ ಕೊಡುತ್ತೆ ಅಂತ. ನಾನು ಜೆರಿ ರಿಗ್ ಸ್ಕ್ರಾಚ್ ಟೆಸ್ಟ್ ನ ಕಾಯ್ತಾ ಇದ್ದೀನಿ. ಕ್ಯಾಮ್ರಾ ಬಗ್ಗೆ ಬಂದರೆ, ಟ್ರಿಪಲ್ ರಿಯರ್ ಕ್ಯಾಮ್ರಾ 108MP 12MP ಪ್ಲಸ್ 12MP. ಇದೊಂದು ಪ್ರೈಮರಿ ಕ್ಯಾಮ್ರಾ ಬಂದ್ಬಿಟ್ಟು 108MP, ಜೊತೆಗೆ ಒಂದು ಲೇಸರ್ ಆಟೋ ಫೋಕಸ್ ಜೊತೆ ಬರ್ತಾ ಇದೆ. ಅದು ಅಲ್ಲದೆ ಸರೌಂಡಿಂಗ್ ಆಟೋ ಬ್ರೈಟ್ನೆಸ್ನ ಬ್ಯಾಲೆನ್ಸ್ ಮಾಡೋದ್ರಿಂದ ವಿಡಿಯೋ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. 8K 30fps ವಿಡಿಯೋ ರೆಕಾರ್ಡಿಂಗ್ ಮಾಡ್ಬೋದು. ಅದೇ 108MP ಕ್ಯಾಮ್ರಾದ ಮೇನ್ ಹೈಲೈಟ್ ಅಂತಲೇ ಹೇಳ್ಬೋದು. 8K 30fps ಇಂದ ಮಾಡೋದು ಓಕೆ, 21:9 ಆಸ್ಪೆಕ್ಟ್ ರೇಷಿಯೋಲ್ಲಿ 8Kನ ಶೂಟ್ ಮಾಡ್ಬೋದು. ಅಂದರೆ ಇದೊಂದು ಮೂವಿ ರೆಕಾರ್ಡಿಂಗ್ ಮಾಡ್ಬೋದು, ಶಾರ್ಟ್ ಮೂವಿನೆಲ್ಲ ಮಾಡೋದಕ್ಕೆ ಈಸಿ ಆಗಿದೆ ನಿಮಗೆ. ಇದರಿಂದ ನಿಮಗೆ ಇನ್ನೊಂದು ಗ್ಯಾಪ್ನ ಆಗೋದೇನು ಅಂದರೆ, ಸೋನಿ ಎಕ್ಸ್ಪೀರಿಯಾ 1 Mark II ಅಲ್ಲೂ ಇದೇ ಫೀಚರ್ ಇತ್ತು. ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ, S20 ಅಲ್ಟ್ರಾದಲ್ಲಿರೋದು 40 ಮೆಗಾಪಿಕ್ಸೆಲ್ ಸಮಥಿಂಗ್ ಏನೋ ಇರೋದು, ಬಟ್ ಇದರಲ್ಲಿ 10 ಮೆಗಾಪಿಕ್ಸೆಲ್ ಕೊಟ್ಟಿದ್ದಾರೆ. ಬಟ್ ಕ್ಲಾರಿಟಿ ಬಗ್ಗೆ ಮಾತಾಡೋದಾದ್ರೆ ತುಂಬಾನೇ ಚೆನ್ನಾಗಿದೆ. ಒಂದು ನಾಯ್ಸ್ ರಿಡಕ್ಷನ್ ತುಂಬಾನೇ ಇದೆ ಅಂತಾನೆ ಹೇಳ್ಬೋದು. ಯಾವುದೇ ಬ್ರೈಟ್ನೆಸ್, ಅದೇ ಹೇಳಿದ್ನಲ್ಲ ನಾನು, ಒಂದು ಆಟೋ ಬ್ರೈಟ್ನೆಸ್ ಬ್ಯಾಲೆನ್ಸ್ ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ಆಕ್ಚುಲಿ ಅಪ್ಗ್ರೇಡ್. ಮೇನ್ ಹೈಲೈಟ್ ಬಂದ್ಬಿಟ್ಟು ಡಿಸ್ಪ್ಲೇನೇ. SMOLED Quad HD ಪ್ಲಸ್ 120 Hz ರಿಫ್ರೆಶ್ ರೇಟ್ ಇರುವಂತ ಡಿಸ್ಪ್ಲೇ ಆಗಿದೆ, 6.9 ಇಂಚ್. ಈಗ ಇದಕ್ಕೂ ಕಂಪೇರ್ ಮಾಡಿದ್ರೆ, ಯಾವುದಕ್ಕೆ S20 ಅಲ್ಟ್ರಾ ಕಂಪೇರ್ ಮಾಡಿದ್ರೆ, ಇದರಲ್ಲಿರುವಂತ 1200 ನಿಟ್ಸ್ ಬ್ರೈಟ್ನೆಸ್ ಏನಿದೆ ಅದಕ್ಕೂ ಇದರಲ್ಲಿ ಜಾಸ್ತಿನೇ ಇದೆ. 1500 ನಿಟ್ಸ್ ಬ್ರೈಟ್ನೆಸ್. ಅಂದ್ರೆ ಆಚೆ ಹೋದಾಗ ಪ್ರಾಬ್ಲಮೇ ಇರಲ್ಲ. ಅಂದ್ರೆ ಬ್ರೈಟ್ನೆಸ್ ಸಣ್ಣ ಇದೆ ಕಾಣಿಸ್ತಾನೆ ಇಲ್ಲ ಏನು ಅಂತ, ಆ ಥರ ಒಂದು ಪ್ರಾಬ್ಲಮೇ ಇರಲ್ಲ. 1200 ನಿಟ್ಸ್ ಬ್ರೈಟ್ನೆಸ್ ಅಲ್ಲಿ ಆರಾಮ್ಸೆ ನಾವು ಆಚೆ ಹೋದಾಗ ಔಟ್ಡೋರ್ ಅಲ್ಲಿ ಆರಾಮ್ಸೆ ಯೂಸ್ ಮಾಡ್ಬೋದು. ಅದರಲ್ಲೂ 1500 ಬಗ್ಗೆ ಅಂತ ಕೇಳದೆ ಬೇಡ. ಹಂಗಾದ್ರೆ ಇದೊಂದು ಒಳ್ಳೆ ವಿಷಯ ಅಂತಾನೆ, ಇದು ಆಕ್ಚುಲ್ ಅಪ್ಗ್ರೇಡ್ ಅಂತಾನೆ ಹೇಳ್ಬೋದು. ಬಟ್ ಕೆಲವೊಂದು ವಿಷಯ, ಈಗ ನೋಡಿ ಫ್ರಂಟ್ ಕ್ಯಾಮ್ರಾ ಬಗ್ಗೆ ಮಾತಾಡಿದಾಗ 10 ಮೆಗಾಪಿಕ್ಸೆಲ್ಸ್ ಅಂದ್ರು, ಅದರಲ್ಲಿ ಏನು ನಾಯ್ಸ್ ರಿಡಕ್ಷನ್ ಇತ್ತು. ಅಂದ್ರೆ ಅಪ್ಗ್ರೇಡ್ ನಿಜ ಆಗ್ತಾ ಇದೆ, ಒಂದೊಂದು ಮೆಗಾಪಿಕ್ಸೆಲ್ಸ್ ಎಲ್ಲ ಕಮ್ಮಿ ಆಗ್ತಾ ಇದೆ, ಕೆಲವೊಂದು ಅಪ್ಗ್ರೇಡ್ ಆಗ್ತಾ ಇದೆ. ಬಟ್ ಲೇಸರ್ ಆಟೋ ಫೋಕಸ್ ಇಟ್ಟಿದಾರಲ್ಲ, ಅದು ನಿಜವಾದ ಆಕ್ಚುಲಿ ಇರೋದು. ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ, ಕ್ಯಾಮ್ರಾ ಬಗ್ಗೆನೇ ಹೇಳ್ತಿದ್ದೀನಿ. ಅಂದ್ರೆ 100x ಝೂಮ್ ಇತ್ತು ಯಾವುದು S20 ಅಲ್ಟ್ರಾದಲ್ಲಿ, ಇದರಲ್ಲಿ 50x ಝೂಮ್ ಇರೋದು. ಯಾಕೆ ಅಂದರೆ ಅದರಲ್ಲಿರುವಂಥದ್ದು 48MP ಕ್ಯಾಮ್ರಾ ಮಾಡ್ಯೂಲ್ನ ಯೂಸ್ ಮಾಡಿಕೊಂಡು 100x ಝೂಮ್ ಮಾಡ್ತಿದ್ರು. ಇದರಲ್ಲಿ ಇರೋಂಥ 12 ಮೆಗಾಪಿಕ್ಸೆಲ್ ಮಾಡ್ಯೂಲ್, ಅದರಲ್ಲಿ 50x ಝೂಮ್. ಬಟ್ ಹೇಳಿದಾಗೆ ನಾಯ್ಸ್ ರಿಡಕ್ಷನ್ ತುಂಬಾನೇ ಇದೆ. ಅಂದರೆ ನಿಮಗೆ ಯಾವುದೇ ಥರದ್ದೊಂದು ಬ್ಲರ್ನೆಸ್ ಯಾವುದರಲ್ಲೂ ಸಿಗಲ್ಲ. ಅದೊಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಇನ್ನು ಅನ್ಪ್ಯಾಕ್ಡ್ ಇವೆಂಟ್ ಮೇಲೆ ತುಂಬಾನೇ ವಿಡಿಯೋಸ್ ಬರುತ್ತೆ, ನಾಳೆನೂ ಬರುತ್ತೆ, ನಾಡಿದ್ದು ಬರುತ್ತೆ. ಇದ್ರ ಬಗ್ಗೆ ಆಕ್ಚುಲಿ ಅಂದ್ರೆ ತುಂಬಾನೇ ಹ್ಯೂಜ್ ಅನ್ಪ್ಯಾಕ್ಡ್ ಇವೆಂಟ್ ಆಗಿದೆ. ಇದ್ರ ಬಗ್ಗೆ ತುಂಬಾನೇ ಹೇಳೋದಿದೆ. ಸೊ ಗೈಸ್, ಇವತ್ತಿನ ವಿಡಿಯೋ ಇಷ್ಟು. ನಿಮಗೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.